ನಾಳೆ ರಾಹುಲ್ ಗಾಂಧಿ ಅವರು ಬೆಂಗಳೂರು ಬರ್ತಿದ್ದಾರೆ, ಮೀಟಿಂಗ್ ಏನೋ ಇಲ್ಲ. ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಕೋರ್ಟ್ ಕೇಸ್ ಇದೆಯಲ್ಲ, ಸೊ BJP ಅವರು ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ. ಏನಪ್ಪ ಅಂದರೆ ಈಗ ಯತ್ನಾಳೇ ಹೇಳಿದ್ದು 2,500 ಕೋಟಿ CM ಇದೆ ಅಂತ. ಆಮೇಲೆ ಕೆಲವು ಪೇಪರ್ಗಳು ಬಂದಿತ್ತು, ಈ ಇಡ್ಲಿ ವಡೆ ದೋಸೆ ಪೊಂಗಲು ಕಾಫಿ ಟೀ ಹಾಕ್ದಂಗೆ ಒಂದು ರೇಟ್ ಹಾಕಿದ್ರು ಪೇಪರ್. ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ. ನೀವೇನು ಹೇಳಿದ್ರಿ, ನಿಮ್ಗೇನು ಮಾಹಿತಿ ಬಂದಿದ್ದಲ್ಲ, ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ. ಅದರ ಮೇಲೆ ಅವರು ಆಯಿತು, ನನ್ನ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಹಾಕಿ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಾನು ಅಪೋಸಿಷನ್ ಇರೋದು ಹಾಕ್ತೀನಿ. ರಾಹುಲ್ ಗಾಂಧಿ ಇದಕ್ಕೆ ಸಂಬಂಧ, ರಾಹುಲ್ ಗಾಂಧಿ ಅವರೇನು ACC ಇಲ್ಲ, ಅವರೇನೋ ಸಿಗ್ನೇಚರ್ ಹಾಕಿಲ್ಲ, ಇಲ್ಲ ಅವರೇನೋ ದುಡ್ಡು ಕೊಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್ಗೆ, ಇಲ್ಲ ಅವ್ರದ್ದೇನೋ ಫೋಟೋ ಹಾಕಿದ್ರು, ಏನಿಲ್ಲ. ಒಂದೇ BJP ಅವ್ರು ಏನೋ ಹೆಸರು ಮಾಡಬೇಕು, ಒಂದಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ. ಹಂಗಾದ್ರೆ ನಾನು ಹೇಳ್ತೀನಲ್ಲ, ಈಗ ನಾನು ಮಾತಾಡೋಕ್ಕೆ ಹೋಗುದಿಲ್ಲ. ಆಮೇಲೆ ನಾವು ಮುಂದಕ್ಕೆ ವಿಚಾರ BJP ಹೈಕಮಾಂಡ್ ಕೂಡ ದುಡ್ಡು ಹೋಗಿದೆ ಕೂಡ ಇದೇ ಯತ್ನಾಳವರು BJP ಹೈಕಮಾಂಡ್ ದುಡ್ಡು ಹೋಗಿದೆ ಕೂಡ ಅವರು ಅದನ್ನೇ ಹಾಕಿದ್ದು. ಅವ್ರು ಏನು ಹೇಳಿದ್ರು ಅದನ್ನ ಪೇಪರ್ಗೆ ಹಾಕಿದ್ರು, ಅದನ್ನೇ ಹಾಕಿದ್ದು. ನಾವೇನು ಬೇರೆ ಏನು ಹಾಕಿದ್ವಿ. ಏನೋ ಹಾಕ್ಲಿ ಬೇಕಾದ್ರೆ 40% ಕಮಿಷನ್ ಹೇಳಿದ್ರು ಹಾಕ್ಲಿ, ತೋರಿಸ್ತೀವಿ 40% ಎಲ್ಲೆಲ್ಲಿ ಹೋಯ್ತು ಅಂತ ನಾವು ತೋರಿಸ್ತೀವಿ. ಮೀಟಿಂಗ್ ಬೇರೆ ಕರೆದಿದ್ದೀನಿ ಸರ್, 28 ಏನಿಲ್ಲ, ಅವರು 28 ಜನ ಲೋಕಸಭಾ ಸದಸ್ಯರು ಬಂದಿರ್ತಾರೆ. ಸಾಯಂಕಾಲ ಹೋಗ್ತಾರೆ 5 ಗಂಟೆಗೆ. ಅಷ್ಟರೊಳಗೆ ನಮ್ಮ ನೂತನವಾಗಿ MP ಗಳು ನಮ್ಮ ಕ್ಯಾಂಡಿಡೇಟ್ಗಳನ್ನ ಒಂದು 10 ನಿಮಿಷ ಕಾಂಗ್ರೆಸ್ ಕಚೇರಿಗೆ ಬಂದು ಮೀಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ದೀವಿ. ಹೌದಪ್ಪ, ಎಲ್ಲ ಕ್ಯಾಂಡಿಡೇಟ್ ಬರ್ತಾರೆ. ಸಾಯಂಕಾಲ MP ಗಳಿಗೆಲ್ಲ ಒಂದು ಊಟ ಬೇರೆ ಕಳಿಸ್ತಾರೆ, ಅದು ಬೇರೆ ಇದೆ. ಸಾಯಂಕಾಲ MPs ಹೋಗ್ತಾರೆ. ಅವ್ರಿಗೆಲ್ಲ ಬೆಳಗ್ಗೆ ಬೆಂಗಳೂರು ಬರೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲ MPsಗೆ. ಬಂದಂಥ ಸಂದರ್ಭದಲ್ಲಿ ಪಾಪ ಗೆದ್ದವರು ಸೋದವರು ಎಲ್ಲ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಗಂಟೆ ಭೇಟಿ ಮಾಡ್ತಾರೆ. ಸರ್, ಇಂಡಿಯಾ ನಾಯಕರಾಗಿ ಮೋದಿಯವರ ಆಯ್ಕೆ ಆಗಿದೆ ಸರ್, ಸರ್ಕಾರ ರಚನೆ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.